ವಿಸ್ತಾರ ವಾಹಿನಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಏಪ್ರಿಲ್ ಮಾಸ ಭವಿಷ್ಯ ತುಲಾರಾಶಿ. ತುಲಾರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಕೆಲವೊಂದಷ್ಟು ಸಮಸ್ಯೆಗಳಿದೆ ಅಂತ ನಾವು ಹೇಳಬೇಕು, ಕೆಲವೊಂದಷ್ಟು ಶೋಪನಗಳಿದೆ ಅಂತಲೂ ಕೂಡ ನಾವು ಹೇಳಬೇಕಾಗಿದೆ. ಯಾಕೆ ತುಲಾರಾಶಿಯಲ್ಲಿರ್ತಕ್ಕಂಥವರಿಗೆ ಶುಭ ಎರಡು ಇರುತ್ತೆ ಅಂದರೆ, ತುಲಾರಾಶಿಗೆ ಅಧಿಪತಿಯಾಗಿರ್ತಕ್ಕಂಥವನು ಶುಕ್ರನು ಒಳ್ಳೆಯದೇ ಮಾಡಬೇಕು. ಅವನು ಕೂಡ ಒಬ್ಬ ಗುರು ಅಂತ ಹೇಳ್ತೀವಿ, ದೈತ್ಯವಂತ್ರಿ ಗುರುಸ್ತೇಶಾಂ. ಹೀಗೆ ಅವನು ಗುರುವಾಗಿರ್ತಾನೆ. ಅವನು ಸಕಲ ಶಾಸ್ತ್ರವನ್ನು ತಿಳಿತಿರ್ತಕ್ಕಂಥವನು, ಸಕಲ ಒಂದು ಜೀವರಾಶಿಗಳ ಮೇಲೆ ಶೋಫಲವನ್ನು ಕೊಡ್ತಕ್ಕಂಥ ಒಂದು ಸಾಮರ್ಥ್ಯ ಇರತಕ್ಕಂಥವನು ಕೂಡ ಶುಕ್ರನೇ ಆಗಿರ್ತಾನೆ. ಈ ಒಂದು ರಾಶಿಯವರು ಸಾಮಾನ್ಯವಾಗಿ ಒಂದು ಬದಲಾವಣೆಯನ್ನು ಪದೇ ಪದೇ ಬಯಸ್ತಕ್ಕಂಥವ್ರು, ಪದೇ ಪದೇ ಬದಲಾವಣೆಯನ್ನು ಮಾಡ್ತಕ್ಕಂಥವ್ರು, ಮತ್ತು ಸ್ಥೀಮಿತವಾಗಿ ಒಂದು ಸ್ಥಳದಲ್ಲಿ ನಿಲ್ಲದೆ ಪದೇ ಪದೇ ಸ್ಥಾನ ಬದಲಾವಣೆ, ಮನೆ ಬದಲಾವಣೆ, ಕೆಲಸ ಬದಲಾವಣೆ, ಈ ಥರ ಚಂಚಲ ಮನಸ್ಸಿನ ಸ್ವಭಾವದವರು ಆಗಿರುವಂಥದ್ದು ಈ ರಾಶಿಯ ಗುಣಧರ್ಮವಾಗಿರ್ತದೆ. ಆದರೂ ಕೂಡ ಕೆಲವು ಸಲ ನಮಗೆ ದೇವರ ಅನುಗ್ರಹ ಚೆನ್ನಾಗಿದ್ದಾಗ ಅಂಥ ಬದಲಾವಣೆಗಳು ಆಗದೇ ಇರುತ್ತೆ. ಕೆಲವು ಬದಲಾವಣೆ ಆಗುವಂಥವುಗಳು ಕೂಡ ಕೆಲವರವರ ಜಾತಕಕ್ಕೆ ಸಂಬಂಧಪಟ್ಟಂತೆ ಬದಲಾವಣೆಗಳು ಕೂಡ ಇರುತ್ತೆ, ದಶಾಭುಕ್ತಿಗೆ ಸಂಬಂಧಪಟ್ಟಂತೆ. ಇನ್ನು ತುಲಾರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ದುಡ್ಡಿನ ಸಮಸ್ಯೆ ಇದೆ ಅಂತೇಳಿ, ದುಡ್ಡಿನ ಸಮಸ್ಯೆ ಎಲ್ರಿಗಿದೆ, ಅದ್ರ ಜೊತೆ ಇನ್ನೂ 4 ಇರುತ್ತೆ ಅಂತ ನಾನು ಹೇಳ್ತೀನಿ. ಆದರೂ ಕೂಡ ಆರ್ಥಿಕ ಸಮಸ್ಯೆ ಇದೆ. ಯಾಕೆಂದರೆ ನೀವು ತುಂಬ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ. ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅಂದರೆ, ನೀವು ಮನೆ ತೊಗೊಂಡಿದ್ದೀರಾ, ಸೈಟ್ ತೊಗೊಂಡಿದ್ದೀರಾ, ಪ್ಲಾಟ್ ತೊಗೊಂಡಿದ್ದೀರಾ, ಕಾರ್ ತೊಗೊಂಡಿದ್ದೀರಾ, ಹೀಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಒಡವೆ ಮೇಲೆ ಮಾಡಿದ್ದೀರಾ, ಕೆಲವಷ್ಟು ಒಳ್ಳೆಯ ಕೆಲಸಕ್ಕೆ ಖರ್ಚು ಮಾಡಿದ್ದೀರಾ. ಆದರೂ ಕೂಡ ನಿಮಗೆ ಅದು ಮುಂದಿನ ಭವಿಷ್ಯದಲ್ಲಿ ಒಳ್ಳೆಯದಾಗತ್ತೆ. ಇಂದು ಕೆಲವು ನಿಮ್ಮದು ಕಠೋರವಾಗಿರ್ತಕ್ಕಂಥ, ಕೆಲವು ದೃಢವಾಗಿರ್ತಕ್ಕಂಥ ನಿರ್ಧಾರ ತೊಗೊಂಡಿರ್ತೀರ. ಅದು ಕೂಡ ಕೆಲವು ಸಲ ಬದಲಾವಣೆ ಮಾಡುವಂಥ ಸಂದರ್ಭ ಬಂದಾಗ ಬದಲಾವಣೆ ಮಾಡಬೇಕು. ಯಾಕೆಂತಂದರೆ ದೊಡ್ಡ ಚಂಡಮಾರುತ ಬಂದಾಗ ಸ್ವಲ್ಪ ತಲೆಬಾಗಬೇಕು. ಹಾಗೆ ನಮ್ಮ ಸಮಸ್ಯೆಗಳು ತುಂಬ ಕಷ್ಟ ಬಂದಾಗ, ತುಂಬ ಕ್ರಿಟಿಕಲ್ ಇದ್ದಾಗ ಸ್ವಲ್ಪ ಮಟ್ಟಿಗೆ ನಾವು ಅದನ್ನು ಬದಲಾವಣೆ ಮಾಡ್ಕೋಬೇಕು. ಕೆಲಸ ಆಗಿರಲಿ, ಉದ್ಯೋಗವಾಗಿರಲಿ, ಸಮಾಜದಲ್ಲಾಗಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳುವ ಪರಿಸ್ಥಿತಿ ಬಂದಾಗ ಮಾಡ್ಕೋಬೇಕು. ನಿಮಗೆ ದೇವರ ಅನುಗ್ರಹ ಪರಿಪೂರ್ಣವಾಗಿರ್ತಕ್ಕಂಥ ಗುರುವಿನ ಅನುಗ್ರಹ ಇದೆ. ಹಾಗಾಗಿ ನಿಮಗೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ ಅಂತ ನಾವು ಹೇಳ್ತೀವಿ. ಆದರೆ ಗುರುವಿನ ಅನುಗ್ರಹ ಇದ್ದು ಮಾತ್ರ ಎಲ್ಲ ಕೆಲಸ ಆಗಿಬಿಡುತ್ತೆ ಅಂತಲ್ಲ. ಗುರು ನಮಗೆ ಸಪೋರ್ಟ್ ಮಾಡ್ತಾನೆ. ನಾವು ಮಾಡ್ತಕ್ಕಂಥ ಕೆಲಸಕ್ಕೆ ಯಶಸ್ಸಿಗೆ ಅವನು ದಾರಿ ಮಾಡಿಕೊಡ್ತಾನೆ, ಮಾರ್ಗದರ್ಶನ ಮಾಡಿಕೊಡ್ತಾನೆ, ಮನಸ್ಸಿನ ಬುದ್ಧಿಯನ್ನು ಪ್ರಚೋದನೆ ಮಾಡ್ತಾನೆ, ಚುರುಕುಗೊಳಿಸ್ತಾನೆ. ಒಳ್ಳೆಯ ರೀತಿಯ ಒಂದು ಬದಲಾವಣೆಯನ್ನು, ಧನಾತ್ಮಕವಾಗಿರ್ತಕ್ಕಂಥ ಬದಲಾವಣೆಯನ್ನು ತರೋದಕ್ಕೆ ಗುರು ಕಾರಣೀಕರ್ತನಾಗ್ತಾನೆ. ಹಾಗಾಗಿ ಗುರುವಿನ ಅನುಗ್ರಹ ನಮಗೆ ಪರಿಪೂರ್ಣವಾಗಿ ಇರೋದರಿಂದ, ನಿಮಗೆ ಗುರುವಿನ ಅನುಗ್ರಹದಿಂದ ನಿಮಗೆ ಗುರುವರ ಗೌರವಂ, ಸಮಾಜದಲ್ಲಿ ಗೌರವ, ಮಾನ, ಮನ್ನಣೆ ಎಲ್ಲವೂ ಕೂಡ ನಿಮಗೆ ಸಿಗ್ತಾ ಇದೆ. ಮತ್ತು ಸಮಾಜ ಸೇವೆಯಲ್ಲಿ ನಿಮ್ಗೆ ಒಳ್ಳೆಯ ಹೆಸರಿರುತ್ತೆ. ಅದು ಅಲ್ಲದೇ ನಿಮಗೆ ಒಂದು ಸಂಘ, ಸಂಸ್ಥೆ, ರಾಜಕೀಯ, ಹೀಗೆ ಯಾವುದೇ ಕಾರ್ಯಕ್ಷೇತ್ರದಲ್ಲಿ ಹೋದರೂ ಕೂಡ, ಸಿನಿಮಾ ರಂಗ ಮತ್ತು ಯಾವುದೇ ಒಂದು ಕಾರ್ಯಕ್ಷೇತ್ರದಲ್ಲಿ ಹೋದರೂ ಕೂಡ ನಿಮಗೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನಮಾನ ನಿಮಗಿದೆ ಅಂತ ಹೇಳೋದು ಭಾಳ ಸಂತೋಷದ ವಿಚಾರ. ಆರ್ಥಿಕ ಸಮಸ್ಯೆ ನಿಮಗೆ ಯಾವಾಗಲೂ ಕೂಡ ಇರುತ್ತೆ, ಬರ್ತಾನೆ ಇರ್ತದೆ, ಅದು ಹೋಗ್ತಾ ಇರ್ತದೆ. ಅದು ಹೆಚ್ಚಿಗೆ ತಲೆ ಹಾಕ್ಕೊಳ್ಳದೆ ನೀವು ಮುಂದುವರ್ಕೊಂಡು ಹೋಗ್ತಾ ಇದ್ದೀರಿ ಧೈರ್ಯವಾಗಿ, ಅದು ಕೂಡ ತುಂಬ ಒಳ್ಳೆಯದು. ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಅದು ಕೂಡ ನಿಮಗೆ ಮುಂದಿನ ಭವಿಷ್ಯದಲ್ಲಿ ಒಳ್ಳೆಯದಾಗ್ತದೆ. ಇನ್ನು ನೀವು ದೇವಸ್ಥಾನ ಕಟ್ಟುವಂಥ ಯೋಗ ಇದೆ, ತೀರ್ಥಯಾತ್ರಾ ಕ್ಷೇತ್ರಕ್ಕೆ ಹೋಗುವಂಥ ಯೋಗವು ಕೂಡ ನಿಮಗೆ ಇರ್ತದೆ. ಕೋರ್ಟು ಕಚೇರಿ ವ್ಯಾಜ್ಯವು ಬರತಕ್ಕಂಥದ್ದು ಕಂಡು ಬರ್ತದೆ. ಹಿರಿಯವರು ನಿಮಗೆ ತೊಂದರೆ ಕೊಡ್ತಕ್ಕಂಥದ್ದು, ಕಿರಿಯವರು ತೊಂದರೆ ಕೊಡ್ತಕ್ಕಂಥದ್ದು ಇಲ್ಲ, ನಿಮಗೆ ನೀವೇ ತೊಂದರೆ ತಂದು ಕೊಡ್ತಕ್ಕಂಥದ್ದು, ಅನವಶ್ಯಕ ಏನು ಹೆಚ್ಚು ಕಮ್ಮಿ ಮಾಡಿ ನೀವು ವ್ಯವಹಾರಕ್ಕೆ ಇಳಿಯತಕ್ಕಂಥದ್ದನ್ನು ಮಾಡೋಕ್ಕೆ ಹೋದ್ರಿಂದ ತೊಂದರೆ ಬರ್ತದೆ. ಕೋರ್ಟು ಕಚೇರಿ ವ್ಯಾಜ್ಯ ಬರ್ತಕ್ಕಂಥದ್ದು ಆಸ್ತಿ ವಿಚಾರದಲ್ಲಿ ಇರ್ತದೆ. ಅದ್ರ ಬಗ್ಗೆ ಸ್ವಲ್ಪ ಗಮನವಹಿಸಬೇಕು. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಸಲಹೆಯನ್ನು ತೆಗೆದುಕೊಂಡು ಮುಂದೆ ಹೋಗೋದು ಭಾಳ ಮುಖ್ಯವಾದ ವಿಚಾರ. ಪಿತ್ರಾರ್ಥ ಆಸ್ತಿ ವಿಚಾರದಲ್ಲಿ ತೊಂದರೆ ಇದೆ, ನೀವು ಸ್ವಂತಾರಿತ ಆಸ್ತಿ ತೆಗೆದುಕೊಳ್ಳಕ್ಕೆ ಹೋದರೂ ಕೂಡ ಸ್ವಲ್ಪ ಸಮಸ್ಯೆ ಇದೆ. ಮನೆ ಕಟ್ಟಕ್ಕೆ ಹೋದ್ರೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇದೆ. ಸ್ವಲ್ಪ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಇದೆ. ಭಾಳ ಜಾಗ್ರತೆಯನ್ನು ವಹಿಸಿಕೊಳ್ಳೋದು ಭಾಳ ಮುಖ್ಯವಾದ ವಿಚಾರ ಅಂತ ನಾವು ನಿಮಗೆ ಹೇಳ್ತೀವಿ. ಇನ್ನು ತಂದೆ ತಾಯಿ ಆರೋಗ್ಯದ ಬಗ್ಗೆ ಗಮನವಹಿಸಬೇಕು. ಅವರಿಗೆ ಆರೋಗ್ಯದಲ್ಲಿ ಸಂಬಂಧಪಟ್ಟಂತೆ, ನರಕ್ಕೆ ಸಂಬಂಧಪಟ್ಟಂತೆ, ರಕ್ತಕ್ಕೆ ಸಂಬಂಧಪಟ್ಟಂತೆ, ಶೀತಕ್ಕೆ ಸಂಬಂಧಪಟ್ಟಂತೆ ತೊಂದರೆ ಇದೆ. ಅದ್ರ ಬಗ್ಗೆ ಸ್ವಲ್ಪ ಗಮನಿಸಿಕೊಳ್ಳೋದು ಭಾಳ ಮುಖ್ಯವಾದ ವಿಚಾರ ಆಗಿದೆ. ಸ್ವಲ್ಪ ಅವರನ್ನು ಗಮನಿಸ್ಕೊಳ್ಳೋದಕ್ಕೆ ಮರಿಬೇಡಿ. ಇನ್ನು ಮಕ್ಕಳು ಒಳ್ಳೆಯ ವಿದ್ಯಾವಂತರು, ಬುದ್ಧಿವಂತರು, ಜ್ಞಾನವಂತರಾಗ್ತಾರೆ. ಅವರು ವಿದ್ಯಾಭ್ಯಾಸ ಬಗ್ಗೆ ಗಮನ ಕೊಡಿ. ಈಗ ಪರೀಕ್ಷಾ ಸಮಯ ಬಂದಿರೋದ್ರಿಂದ ಹೆಚ್ಚಿನ ಒಂದು ಆದ್ಯತೆಯನ್ನು, ಮಾರ್ಗದರ್ಶನವನ್ನು ಕೊಡಿ. ಮತ್ತು ಅವರಿಗೆ ಹೆಚ್ಚಿನದಾಗಿರ್ತಕ್ಕಂಥ ಸಂಸ್ಕಾರ, ತಿಳುವಳಿಕೆ, ಅನುಭವವನ್ನು ಕೊಡಿ. ಅವರು ಒಳ್ಳೆಯ ಬುದ್ಧಿವಂತರಾಗಿ ಮುಂದಿನ ಜೀವನದಲ್ಲಿ ಭವಿಷ್ಯದಲ್ಲಿ ಯಶಸ್ಸನ್ನು ಹೊಂದ್ತಾರೆ. ಅದರಿಂದ ನಿಮಗೂ ಕೂಡ ಕೀರ್ತಿ, ಲಾಭ ಎಲ್ಲವೂ ಕೂಡ ಸಿಗುತ್ತೆ. ನಿಮಗೂ ಒಂದು ಒಳ್ಳೆಯ ಒಂದು ಸಂತೋಷದ ಒಂದು ದಿನಗಳು ಮುಂದೆ ಬರ್ತದೆ. ಅದನ್ನು ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸಂತರಾಗಿ, ಒಳ್ಳೆಯ ಒಂದು ಜ್ಞಾನವಂತರಾಗಿ, ಒಳ್ಳೆಯ ಒಂದು ಸಿಂಹಾಸನದಲ್ಲಿ ಒಂದು ಕೂತ್ಕೊಂಡಾಗ ನಿಮಗೆ ಅಲ್ಲಿ ಎಲ್ಲಿಲ್ಲದ ಸಂತೋಷ ನಿಮಗೆ ಪ್ರಾಪ್ತಿಯಾಗ್ತದೆ. ಸುಖ ಶಾಂತಿ ನಿಮ್ಮ ಜೀವನದಲ್ಲಿ ಮಕ್ಕಳಿಂದ ದೊರಕುತ್ತೆ ಅಂತ ಹೇಳೋದು ಭಾಳ ಸಂತೋಷವಾಗಿರ್ತಕ್ಕಂಥ ವಿಚಾರವಾಗಿರ್ತದೆ.
ಇನ್ನು ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಕಿರಿಕಿರಿ ಇದೆ, ಅದು ಸ್ವಲ್ಪ ಮಟ್ಟಿಗೆ ಕೂತ್ಕೊಂಡು ಸರಿ ಮಾಡ್ಕೊಳ್ಳಿ. ಯಾಕೆಂದರೆ ಒಂದು ಇವತ್ತೇನೋ ರಗಳೆ ಆಯಿತು, ನಾಳೆ ಸರಿ ಹೋಗುತ್ತೆ, ಮನೆ ಇದ್ಮೇಲೆ ಏನೋ ಒಂದು ಹಾಗೆ ಆಗ್ತದೆ, ಏನೂ ಆಗದೆ ಇರೋದಿಲ್ಲ ಅಂತ ಅಂದ್ಕೊಂಡಿದ್ದೀರಿ. ಹಾಗೆ ಮುಂದುವರ್ಕೊಂಡು ಹೋಗಿ ತೀರಾ ತಲೆ ಕೆಡಿಸ್ಕೊಳ್ಳೋದು ಬೇಡ. ತುಂಬ ಸಮಸ್ಯೆ ಇದ್ದಾಗ ನೀವು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ ಇಬ್ಬರದ್ದು. ಇಲ್ಲ ಅಂದರೆ ನೀವು ಕೂತು ಮಾತಾಡ್ಕೊಳ್ಳಿ. ಸಣ್ಣ ಪುಟ್ಟದ್ದು ಇದ್ದೇ ಇರುತ್ತೆ, ಅದನ್ನು ಭಿನ್ನಾಭಿಪ್ರಾಯಗಳು ಪ್ರತಿಯೊಬ್ಬರಲ್ಲೂ ಇರ್ತದೆ. ಯಾಕೆಂದರೆ ಒಬ್ಬೊಬ್ಬರು ಒಂದು ನಕ್ಷತ್ರದಲ್ಲಿ ಒಂದು ರಾಶಿಯಲ್ಲಿ ಇರೋದ್ರಿಂದ ಅವರವರ ಗುಣಧರ್ಮಗಳು, ಅವರ ರಾಶಿ ಧರ್ಮಗಳು, ನಕ್ಷತ್ರ ಧರ್ಮಗಳು ಇದ್ದೇ ಇರ್ತದೆ. ಅದರದ್ದಾಗಿರ್ತಕ್ಕಂಥ ಒಂದು ಶಕ್ತಿ, ಅದರ ಮೇಲೆ ಸ್ವಲ್ಪ ಮಟ್ಟಿಗೆ ಪರಿಣಾಮವನ್ನು ಪ್ರತಿಯೊಂದು ವ್ಯಕ್ತಿಗಳ ಮೇಲೂ ಕೂಡ ಅದು ಬೀರುತ್ತೆ ಅನ್ನೋದು ಸಹಜವಾಗಿರ್ತಕ್ಕಂಥ ಒಂದು ಗ್ರಹಗಳ ಪ್ರಕ್ರಿಯೆಯೇ ಆಗಿರ್ತದೆ. ಇನ್ನು ಕೆಲವೊಂದಷ್ಟು ವಿಚಾರಗಳನ್ನು ನಾವು ಮಾಡಬೇಕಾಗಿದೆ. ಕಾರಣ ನಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನೋಡಬೇಕು. ಉದ್ಯೋಗವು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಯಾಕೆಂದರೆ ಉದ್ಯೋಗದಿಂದ ನಮ್ಮ ಜೀವನ, ನಮ್ಮ ಭವಿಷ್ಯ, ನಮ್ಮ ಮಕ್ಕಳು, ಮನೆ ನಿಂತ್ಕೊಂಡಿರುತ್ತೆ. ಹಾಗಾಗಿ ನಿಮ್ಮ ಉದ್ಯೋಗದಲ್ಲಿ ತೊಂದರೆ ಆದರೆ ಎಲ್ರಿಗೂ ತೊಂದರೆ ಆಗ್ತದೆ. ಆದರೆ ಉದ್ಯೋಗದಲ್ಲೂ ಅನುಕೂಲ ಇದೆ, ಉದ್ಯೋಗದಲ್ಲಿ ತೊಂದರೆ ಆಗೋದಿಲ್ಲ. ಸ್ಥಾನ ಬದಲಾವಣೆ ಮಾಡುವಂಥ ಯೋಗ ಇದೆ, ನಿಮಗೆ ಪ್ರಮೋಷನ್ ಸಿಗುವಂಥ ಯೋಗ ಇದೆ, ಮತ್ತು ಎಲ್ಲ ರೀತಿಯಲ್ಲೂ ಅನುಕೂಲ ಇದೆ ಅಂತ ನಾವು ಹೇಳ್ತೀವಿ. ಎಲ್ಲ ರೀತಿ ಅಂತಂದರೆ ಉದ್ಯೋಗ ಮಾಡೋರು ಉದ್ಯೋಗದಲ್ಲಿ ಯಶಸ್ಸು, ಕೀರ್ತಿ, ಲಾಭ ಇರುತ್ತೆ. ಇನ್ನು ಸಿನಿಮಾ ರಂಗದಲ್ಲಿ ಇರೋರಿಗೆ, ಅದಲ್ಲದೆ ಕೆಲವೊಂದಷ್ಟು ಮೀಡಿಯಾದಲ್ಲಿರೋರು, ಕೆಲವು ಚಲನಚಿತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಕೆಲವು ವಿದ್ಯಾರ್ಥಿಗಳು, ಅಧ್ಯಾಪಕರಿಗೆ ಸ್ವಲ್ಪ ಅನುಕೂಲ ಇದೆ. ಆದರೆ ನೀರಿನ ವ್ಯಾಪಾರ ಮಾಡುವವರು, ಹಾಲಿನ ವ್ಯಾಪಾರ ಮಾಡೋರಿಗೆ, ಈ ರಾಶಿಯವರಿಗೆ ಸ್ವಲ್ಪ, ಈ ತುಲಾ ರಾಶಿಯವರಿಗೆ ಸ್ವಲ್ಪ ತೊಂದರೆ ಇರ್ತದೆ. ಇನ್ನು ರಿಯಲ್ ಎಸ್ಟೇಟ್ ಮಾಡುವವರು ತುಲಾ ರಾಶಿಯಲ್ಲಿ ಅವ್ರಿಗೆ ಸ್ವಲ್ಪ ತೊಂದರೆ ಇರ್ತದೆ. ಕೆಲವೊಂದು ಪುಸ್ತಕ ವ್ಯಾಪಾರ ಮಾಡ್ತಕ್ಕಂಥವರಿಗೆ ಅನುಕೂಲ ಇರುತ್ತೆ. ಸ್ಟೇಷನರಿ ಮಾಡೋರಿಗೆ, ಕೆಲವೊಂದಷ್ಟು ಅಲಂಕಾರಿಕ ಸಾಮಗ್ರಿಗಳನ್ನು ವ್ಯಾಪಾರ ಮಾಡೋರಿಗೆ ಅವರಿಗೆಲ್ಲ ಅನುಕೂಲ ಇರುತ್ತೆ. ಇನ್ನು ಅದು ಅಲ್ಲದೆ ಇನ್ನು ಕೆಲವೊಂದಷ್ಟು ವಿಚಾರಗಳನ್ನು ನಾವು ನಿಮಗೆ ಹೇಳಬೇಕಾಗಿದೆ. ಈ ಜಲ್ಲಿ, ಮರಳು, ಸಿಮೆಂಟು, ಸ್ಟೀಲು, ರಿಯಲ್ ಎಸ್ಟೇಟ್ ಮಾಡೋರಿಗೆ ಸ್ವಲ್ಪ ನಷ್ಟ ಆಗುವ ಸಾಧ್ಯತೆ ಇದೆ, ಭಾಳ ಜಾಗ್ರತೆ ವಹಿಸಬೇಕು. ಸ್ಯೂರಿಟಿ ಹಾಕೋದನ್ನಾಗಲಿ, ಸಾಲ ಕೊಡೋದನ್ನಾಗಲಿ ಮಾಡೋದ್ರಿಂದ ತೊಂದರೆ ಆಗುವಂಥ ಸಾಧ್ಯತೆಗಳಿದೆ. ವಾಹನ ಅಪಘಾತಾದಿ ಭಯಗಳಿದೆ, ವಾಹನದಿಂದ ಸ್ವಲ್ಪ ಜಾಗ್ರತೆ ವಹಿಸಬೇಕು. ತೊಂದರೆ ಆಗೋದಿಲ್ಲ ಅಂತ ಹೋಗಬಾರ್ದು, ತೊಂದರೆ ಆಗಬಾರ್ದು ಅನ್ನುವಂಥ ಒಂದು ದೃಷ್ಟಿ ಇಟ್ಟುಕೊಂಡು ಸ್ವಲ್ಪ ತಾಳ್ಮೆಯಿಂದ ಇರೋದು ಭಾಳ ಮುಖ್ಯವಾದ ವಿಚಾರ. ಇನ್ನು ಕೆಲವೊಂದಷ್ಟು ವಿಚಾರವನ್ನು ನಾವು ಚಿಂತನೆ ಮಾಡಬೇಕಾಗಿದೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಯಾರು ಉದ್ಯೋಗ ಮಾಡ್ತಾ ಇದ್ದರೆ ಸ್ವಲ್ಪ ಮಟ್ಟಿಗೆ ಇಬ್ಬರು ಜಾತಕನೂ ಪರಿಶೀಲನೆ ಮಾಡಿಕೊಂಡು ದಶಾಭುಕ್ತಿ ಚೆನ್ನಾಗಿದ್ದರೆ ಮುಂದುವರಿಸ್ಕೊಂಡು ಹೋಗಿ, ಇಲ್ಲ ಅಂದರೆ ಭಾಳ ಜಾಗ್ರತೆಯಿಂದ ಮಾಡಿಕೊಂಡು ನೋಡಿಕೊಂಡು ಹೋಗೋದು ಭಾಳ ಮುಖ್ಯವಾದ ವಿಚಾರ. ಹಾಗೆ ಸಾಮಾನ್ಯವಾಗಿ ತುಲಾರಾಶಿಯವರಿಗೆ ಚಿಂತನೆ ಮಾಡುವಾಗ ತುಲಾರಾಶಿಯವರಿಗೆ ಶೋಫಲ ಅಂತ ಹೇಳಬೇಕು. ಮನೆಯಲ್ಲಿ ವಿವಾಹ ಆಗುವಂಥ ಯೋಗ ಇದೆ. ನಾಮಕರಣ, ವಿವಾಹ, ಸೈಟು, ಮನೆ, ಗೃಹ ಪ್ರವೇಶ ಇದೆಲ್ಲ ತೆಗೆದುಕೊಳ್ಳುವಂಥ ಯೋಗವು ಕೂಡ ನಿಮಗೆ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಯಶಸ್ಸು, ಕೀರ್ತಿ ಇರುತ್ತೆ ಅಂತ ಹೇಳ್ತೀನಿ. ಸಾಮಾನ್ಯವಾಗಿ ಈ ಒಂದು ತುಲಾರಾಶಿಯವರಿಗೆ ತುಂಬ ಶೋಫಲವನ್ನು ಮುಂದಕ್ಕೆ ಅನುಭವಿಸ್ಕೊಂಡು ಬಂದಿದ್ದಾರೆ, ಮುಂದೆ ಕೂಡ ಅನುಭವಿಸ್ತಾರೆ. ಕಷ್ಟ, ಸಮಸ್ಯೆ, ತೊಂದರೆ, ಸಂಕಷ್ಟ ಇದ್ದೇ ಇರುತ್ತೆ. ಅದನ್ನು ಎದುರಿಸಿಕೊಂಡು ಬರುವಂಥ ಶಕ್ತಿಯನ್ನು ಆ ಭಗವಂತ ನಿಮಗೆ ಕೊಟ್ಟಿದ್ದಾನೆ. ಅದೇ ವಿಶೇಷವಾಗಿರ್ತಕ್ಕಂಥ ಚೈತನ್ಯ ಶಕ್ತಿ ನಿಮ್ಮ ಒಂದು ಗುಣಧರ್ಮ, ನಿಮ್ಮ ರಾಶಿಯ ಫಲ ಶುಭ ಅಂತ ನಾವು ಹೇಳಬೇಕು. ಹಾಗಾಗಿ ಒಂದು ವೇಳೆ ತುಲಾರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳು ಯಾರಾದರೂ ಕಷ್ಟದಲ್ಲಿ ಕಾರ್ಪಣ್ಯಲ್ಲಿದ್ದರೆ ಅವ್ರಿಗೆ ಹತ್ತಿರಲಿರ್ತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಮಂಗಳವಾರ ದಿವಸ ಹೋಗಿ ಕುಂಕುಮಾರ್ಚನೆ ಮಾಡೋದ್ರಿಂದ ಎಲ್ಲ ದೋಷಗಳು ಕೂಡ ಪರಿಹಾರ ಹೊಂದಿ ಸುಖ, ಸಮೃದ್ಧಿ, ಶಾಂತಿ ಎಲ್ಲವೂ ಕೂಡ ನಿಮ್ಮ ಮನೆಯಲ್ಲಿ ನೆಲೆಸುತ್ತೆ. ಶುಭವಾಗಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.